ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವನು ನನ್ನನ್ನ ಪ್ರೀತಿಸ್ದ, ನನ್ನನ್ನೇ ಮದುವೆ ಆಗ್ತೀನಿ ಅಂದಿದ್ದ. ನನಗೋಸ್ಕರ ಅವನ ಬದುಕನ್ನು ಮೀಸಲಾಗಿಡ್ತೀನಿ ಅಂದಿದ್ದ. ಆದ್ರೆ ಮದುವೆ ಆಗಿ ಆಸರೆ ಆಗಿರ್ಬೇಕಾಗಿದ್ದ ಸಮಯದಲ್ಲಿ ಬಿಟ್ಟು ಹೋದ. ಆ ಹರಿದಾಸ್ ಕುಲಕರ್ಣಿಯ ಮಗಳು ಸಮುದ್ಯತನ ನೀನು ಪ್ರೀತಿಸ್ತಿದ್ಯಾ ಅಲ್ವಾ? ಹೌದು ಮಾವ. ಹಾಗಿದ್ಮೇಲೆ ಈಗಿಂದೀಗಲೇ ನೀನು ಈ ಊರಿಂದ ಹೊರಟು ಬಿಡು. ಖಡ್ಕೆಗೂ ಸಮುದ್ಯತಾಗೂ ಮದುವೆ ಮಾಡಿಸ್ತೇನೆ. ಶ್ರೀಚಕ್ರನ ಪಡ್ಕೊಳ್ತೀನಿ. ಇದು ಈ ವಿರೂಪಾಕ್ಷ ಶಾಸ್ತ್ರೀಯ ಶಪಥ. ಸಮುದ್ಯತಾನ ಪ್ರೀತಿಸಿ ಕೈಕೊಟ್ಟು ಹೋದ ದೇವು ಯಾರು? ಅವನು ಭುಜಂಗನ ಸೋದರಳಿಯ. ಸಮುದ್ಯತ ಮತ್ತು ಅವನು ಪ್ರೀತಿಸ್ತಾ ಇದ್ರು. ಇಡೀ ಸ್ವರ್ಣಪುರಿ ಚರಿತ್ರೆನೇ ಹೇಳಿದ್ರಿ, ಆದ್ರೆ ಇದೊಂದು ಮುಖ್ಯ ಭಾಗನೇ ಹೇಳಿಲ್ವಲ್ಲ ಅರ್ಚಕ್ರೆ. ಅದ್ರ ಬಗ್ಗೆ ಏನು ಹೇಳಿ ತಾಯಿ? ಅವರಿಬ್ರು ಪ್ರೀತಿಸ್ತಾ ಇದ್ರು. ಸಮುದ್ಯತಾಳ ಅಪ್ಪ ಕೂಡ ಇದಕ್ಕೆ ಒಪ್ಕೊಂಡಿದ್ರು. ಆಮೇಲೆ ನೋಡಿದ್ರೆ ಸಮುದ್ಯತ ಪ್ರೀತಿಸ್ತಿದ್ದ ದೇವು ಮಾವನೇ ಸಮುದ್ಯತಾಳ ಅಪ್ಪನ್ನ ಕೊಂದುಬಿಟ್ರು. ಆಮೇಲೆ ಆ ದೇವು ಎಲ್ಲಿಗೆ ಹೋದ್ನೋ ಏನಾದ್ನೋ ಯಾರಿಗೂ ಗೊತ್ತಿಲ್ಲ. ಒಳಗಿರೋ ಸಮುದ್ಯತಾ ಒಳಗಿರೋ ಬೆಂಕಿ ಅವಳ ಅಪ್ಪನ ಸಾವಿಂದ ಮಾತ್ರ ಅಲ್ಲ ಅರ್ಚಕ್ರೆ. ಪ್ರೀತಿಸಿ ಕೈಕೊಟ್ಟು ಹೋದ್ನಲ್ಲ ಅವಳಿಗೆ ಆ ದೇವು, ಅವನು ಕೂಡ ಅವಳಿಗಾದ ಅನ್ಯಾಯನೇ. ಅದಕ್ಕೆ ಅವಳಿಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಅದೆಲ್ಲ ಅವಳು ವೈಯಕ್ತಿಕ ವಿಷಯ. ಅದಕ್ಕೂ ದೇವಸ್ಥಾನಕ್ಕೂ ಏನಮ್ಮ ಸಂಬಂಧ? ಅವಳ ಸಮಸ್ಯೆ ಶುರುವಾಗಿದ್ದೆ ಅವಳ ಅಪ್ಪನ ಸಾವಿಂದ. ಅವಳಪ್ಪನ ಸಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆ ಅಲ್ವಾ ಅರ್ಚಕ್ರೆ? ಹಾಗಿದ್ರೆ ಅವಳ ಎಲ್ಲ ಸಮಸ್ಯೆಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆ. ಸರಿ, ಈಗ ನಾವೇನ್ ಮಾಡ್ಬೇಕಂತೆ? ದೇವುನ ಹುಡುಕಿ ಕರ್ಕೊಂಡು ಬಂದು ಸಮುದ್ಯತಾ ಜೊತೆ ಮದುವೆ ಮಾಡಬೇಕು. ಅದು ಹೇಗಮ್ಮ ಸಾಧ್ಯ? ಯಾವತ್ತೋ ಊರು ಬಿಟ್ಟು ದೇಶಾಂತರ ಹೋಗಿರೋರ್ನ ಹುಡುಕೊಂಡು ಕರ್ಕೊಂಡು ಬಂದು ಮದುವೆ ಮಾಡಿಸೋದು ಏನು ಹುಡುಗಾಟದ ಮಾತಾ? ಅವನೀಗ ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಒಂದು ಗೊತ್ತಿಲ್ಲ. ಹಿಮಾಲಯದ ಕಡೆ ಹೋಗಿದ್ದಾನೆ ಅಂತ ಸುದ್ದಿ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಹಾಗಿದ್ರೆ ಅವನನ್ನು ಹುಡ್ಕೋದು ಹೇಗೆ? ಅದೆಲ್ಲ ಆಗೋ ಕೆಲಸ ಅಲ್ಲಮ್ಮ. ದೇವಸ್ಥಾನದ ಬಾಗ್ಲು ತೆಗಿಯೋದು ಬೇಡವಾ? ಅಮ್ಮನವ್ರಿಗೆ ಮತ್ತೆ ಪೂಜೆ ಶುರುವಾಗೋದು ಬೇಡವಾ? ಬೇಕು. ಹಾಗಿದ್ರೆ ದೇವುನ ಹುಡುಕ್ಲೇಬೇಕು, ಹುಡುಕಿ ಕರ್ಕೊಂಡು ಬರಲೇಬೇಕು. ಆದರೆ ಅದು ಹೇಗಮ್ಮ ಸಾಧ್ಯ? ಬೇರೆ ದಾರಿ ಇಲ್ಲ ಅರ್ಚಕ್ರೆ, ಏನಾದರೂ ಮಾಡಿ. ನೀವು ಈ ಊರಿನವರು, ಅವನ ಬಗ್ಗೆ ನಿಮಗೆ ಗೊತ್ತಿದ್ದೇ ಇರುತ್ತೆ. ದೇವು ಬಗ್ಗೆ ಏನಾದರೂ ಸುಳಿವು ಕೊಡಿ. ದೇವುನ ಕಂಡು ಹಿಡಿಬಹುದಾದ ಒಂದೇ ಒಂದು ದಾರಿ ನನಗೆ ಗೊತ್ತಿದೆ. ಬನ್ನಿ ನನ್ನ ಜೊತೆ. ನಾನು ಹೇಳಿದ ಮನೆ ಇದೇನೆ. ಬನ್ನಿ ಒಳಗೋಣ. ಚಜ್ಜಿ ಬೇಡ್ವೆ, ಇದ್ಯಾವುದೋ ದೆವ್ವದ ಮನೆ ತರ ಇದೆ. ಸುಮ್ಮನಿರೋ, ದೆವ್ವನೂ ಇಲ್ಲ ಏನೂ ಇಲ್ಲ. ಬೇಡ್ವೆ, ಸಮುದ್ಯತಾ ಹುಡುಗನ ಬಗ್ಗೆ ಸುಳಿವು ತಿಳ್ಕೊಳ್ಳೋದಕ್ಕೆ ಅರ್ಚಕರೇ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರುವಾಗ ನಿಂದೇನೋ ಹೊಸ ರಗಳೆ. ನಂಗೇನು ಮೊದಲೇ ಗೊತ್ತಿತ್ತಾ ಇವ್ರು ಹಾಳು ಮನೆ ಕರ್ಕೊ ಬರ್ತಾರೆ ಅಂತ? ಅಮ್ಮನವ್ರಿರೋವಾಗ ಯಾವ ದೆವ್ವನೂ ನಮ್ನ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಬಾರೋ. ವರ್ಷ ಆಯ್ತಮ್ಮ ಈ ಮನೆ ಬಾಗಿಲು ತೆಗೆದು. ಅದಕ್ಕೆ ಹೀಗೆಲ್ಲ ಪಾಳು ಬಿದ್ದು ಹೋಗಿದೆ. ಸಮುದ್ಯತಾ ಹುಡುಗನ ಸುಳುವೇನಾದ್ರೂ ಸಿಗ್ಬೋದು ಅನ್ನೋ ಕಾರಣಕ್ಕಷ್ಟೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲ ಅಂದ್ರೆ ಇತ್ ಕಡೆ ತಲೆ ಹಾಕಿನೂ ಸುಳಿಯಲ್ಲ ನಾನು. ಈ ಮನೆಯಲ್ಲಿ ಬೇರೆ ಯಾರ ವಾಸ್ತವ್ಯನೂ ಇಲ್ವಾ? ಏನಾದರೂ ಸಮಸ್ಯೆ ಇದೆಯಾ ಇಲ್ಲಿ? ಇಲ್ಲಮ್ಮ, ಹಾಗೇನೂ ಇಲ್ಲ.
ಈ ಮನೆಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇದು ಸಮುದ್ರತಾಳ ಅಪ್ಪ ತಮ್ಮ ವಾಸವಾಗಿದ್ದ ಮನೆ. ಸಮುದ್ರತಾಳ ತಂದೆ ಹರಿದಾಸ್ ಕುಲಕರ್ಣಿ ಕೊಲೆಯಾಗಿ ಹೋದ್ರು. ಸಮುದ್ರತಾ ದೇವಸ್ಥಾನ ಸೇರ್ಬಿಟ್ಲು. ಆಗಿನ್ನೂ ಚಿಕ್ಕ ಹುಡುಗನಾಗಿದ್ದ ಅವಳ ತಮ್ಮ ದೇಶಾಂತರ ಹೊರಟೋದ. ಅದಕ್ಕೆ ಈ ಮನೆ ಹೀಗಿದೆ. ಜನ ವಾಸ್ತವ್ಯ ಇಲ್ಲದೆ ಪಾಳು ಬಿದ್ದಿದೆ. ಪಾಪ, ಅದೊಂದು ಕೊಲೆಯಿಂದಾಗಿ ಅವ್ರಿಡೀ ಕುಟುಂಬನೇ ಸರ್ವನಾಶ ಆಗೋಯ್ತಲ್ಲ ಅರ್ಚಕ್ರೆ. ಏನ್ ಮಾಡೋದಮ್ಮ, ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು. ಆದರೆ ಆ ಹುಡುಗಿ ಅವಳಿಗಾಗಿರೋ ಅನ್ಯಾಯಕ್ಕೆ ಇಡೀ ಊರನ್ನೇ ಶಾಪಗ್ರಸ್ತವನ್ನಾಗಿ ಮಾಡಿಬಿಟ್ಲು. ಅಮ್ಮನವ್ರನ್ನ ಉಪವಾಸ ಬಿಡಿಸಿದ್ಲಲ್ಲ, ಇದನ್ನ ಮಹಾದೇವಿ, ಮಹಾತಾಯಿ, ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರು ಮೆಚ್ತಾರ? ಅವಳಿಂದಾಗಿ ನಮ್ಮೂರಿಗೆ ಅಂಧಕಾರ ಕವಿದು ಹೋಯಿತು. ಬಿಡಿ ಅರ್ಚಕ್ರೆ, ಆಗ ಹೋಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಈಗೇನು ಸಮುದ್ಯತಾಗೆ ನ್ಯಾಯ ಸಿಗಬೇಕು ಅನ್ನೋ ತಾನೇ ಅವಳ ಹಠ. ಸಮುದ್ಯತಾ ತನಗೆ ನ್ಯಾಯ ಸಿಗಬೇಕು ಅಂತ ತಾನೇ ಹಠ ಮಾಡ್ತಿರೋದು. ಅದನ್ನು ನಾನು ನೆರವೇರಿಸ್ತೀನಿ. ಅದಕ್ಕೆ ನನ್ನ ಕೈಲಾದ ಶ್ರಮ ನಾನು ಪಡ್ತೀನಿ. ಅವಳು ಹುಡುಗನ್ನ ಹುಡುಕಿ ಕರ್ಕೊಂಡು ಬಂದು ನಿಲ್ಸೋಣ. ಅವರಿಬ್ರಿಗೆ ಮದುವೆ ಮಾಡ್ಸೋಣ. ದೇಶಾಂತರ ಹೋಗಿರೋರ್ನ ಹೇಗಮ್ಮ ಹುಡುಕ್ತೀಯ ನೀನು? ಪ್ರಯತ್ನ ಪಡೋಣ. ಪ್ರಯತ್ನ ನಮ್ಮದು. ಅಮ್ಮನವ್ರ ಕೃಪೆ ಇದ್ರೆ ಆ ಹುಡುಗ ಸಿಕ್ಕೇ ಸಿಗ್ತಾನೆ. ದೇವಸ್ಥಾನದ ಬಾಗ್ಲನ್ನ ಮತ್ತೆ ತೆಗಿಬೋದು. ಅಮ್ಮನವ್ರಿಗೆ ನಿತ್ಯ ಸೇವೆ ಶುರುವಾಗುತ್ತೆ. ಎಂಥ ಆತ್ಮವಿಶ್ವಾಸ ತಾಯಿ ನಿಂದು. ನೀವು ಆ ಹುಡುಗನ ಹುಡ್ಕೋದಕ್ಕೆ ಸುಳಿವು ತೋರಿಸ್ತೀನಿ ಅಂತ ಹೇಳಿದ್ರಿ. ಎಲ್ಲಿದೆ ಅದು? ತೋರಿಸಿ. ಹಾ, ಬನ್ನಿ. ಆ ಚಿತ್ರ ನೋಡಿ. ನೀನ್ ಕೇಳ್ದೆಲ್ಲ ಸುಳಿವು ಅದೇ ಇದು. ಸಮುದ್ರತಾ ಪ್ರೀತಿಸ್ತಾ ಇದ್ದ ದೇವನ ಭಾವಚಿತ್ರ. ಇದರಿಂದ ಏನಾದರೂ ಸಹಾಯ ಆಗ್ಬಹುದಾ ನೋಡು. ದೇವು ಮಾವ, ಇವರು ನಿಮಗ್ ಗೊತ್ತಾ? ಹೌದು, ಅವರು ಜಾಜಿ ಮಾವ. ಜಾಜಿ ಮಾವನ? ಹೌದು ಅರ್ಚಕ್ರೆ, ಇವ್ರು ನನಗೆ ಚೆನ್ನಾಗಿ ಗೊತ್ತು. ನಮ್ಮಮ್ಮನ ಸಂಬಂಧಿ. ಅವ್ರಿಗೆ ತಮ್ಮ ಆಗಬೇಕು. ಇವರು ನಮ್ಮೂರಲ್ಲೇ ಇದ್ರೂ ಇರ್ಬೋದು. ಈಗ ಇಂಥಲ್ಲೇ ಇರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವಾಗವಾಗ ಮನೆಗೆ ಬಂದು ಹೋಗಿ ಮಾಡ್ತಿರ್ತಾರೆ. ಪ್ರಯತ್ನ ಪಟ್ಟರೆ ಇವ್ರನ್ನ ಹುಡುಕ್ಬೋದು ಅನ್ಸುತ್ತೆ. ಅಲ್ಲಮ್ಮ ಜಾಜಿ, ನೋಡಿದ ಕೂಡಲೇ ಇವ್ರು ನಮ್ಮ ಮಾವ, ನಮ್ಮ ಸಂಬಂಧಿ ಅಂತ ಇದೆಯಾ? ನನಗೆ ಯಾಕೋ ಅನುಮಾನ. ಇನ್ನೊಂದು ಸಾರಿ ಸರಿಯಾಗಿ ನೋಡಮ್ಮ. ಎಷ್ಟು ನೋಡಿದ್ರು ಅಷ್ಟೇ ಅರ್ಚಕ್ರೆ, ಇವರು ನಮ್ಮ ದೇವು ಮಾವನೇ.
ಭಾವ, ನೀವು ಹೀಗೆ ಆಕಾಶನೇ ತಲೆ ಮೇಲೆ ಬಿದ್ದು ಹಾಕಿ ಕೂತ್ರೆ ಅಕ್ಕ ಏನನ್ಕೋಬೇಕು? ಮೊದಲೇ ಅವಳಿಗೆ ನಾವೇನೋ ಅವಳಿಂದ ಮುಚ್ಚಿಡ್ತಾ ಇದ್ದೀವಿ ಅಂತ ಅನುಮಾನ ಬಂದಿದೆ. ಹೌದು, ಅವಳಿಗೆ ಅನುಮಾನ ಬಂದಿದೆ, ನಂಗೆ ಗೊತ್ತು. ಮತ್ತೆ ನೀವು ಇದ್ದಕ್ಕಿದ್ದ ಹಾಗೆ ಹೀಗೆ ಬದಲಾಗ್ಬಿಟ್ರೆ ಯಾರಿಗಾರು ಅನುಮಾನ ಬಂದೇ ಬರುತ್ತಲ್ವಾ? ಬದಲಾಗದೆ ಇನ್ನೇನು ಮಾಡಲಿ ಸುನೀತಾ? ನಾನು ಮನುಷ್ಯ ಅಲ್ವಾ? ಮನಸ್ಸಲ್ಲಿ ಎಷ್ಟು ಅಂತ ದುಃಖ ಒದಗಿಟ್ಕೊಳ್ಳಿ ಹೇಳು. ಆ ಕಡೆ ಸಾಯೋಕ್ಕೂ ಆಗದೆ, ಈ ಕಡೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ನಿಮ್ಮ ನೋವು ನನಗೂ ಅರ್ಥ ಆಗುತ್ತೆ ಭಾವ, ಆದರೆ ನೀವೇ ಹೀಗಂದ್ಬಿಟ್ರೆ ಹೇಗೆ? ಜಾಜಿ ನಿಮ್ಗೊಬ್ಬಳಿಗೆ ಮಗಳಲ್ಲ, ಅವಳಿಗೆ ಅಲ್ಪಾಯುಷ್ಯ ಇದೆ ಅನ್ನೋ ನೋವು ನನ್ನನ್ನು ಕಾಡ್ತಾ ಇದೆ ಭಾವ. ಯಾಕೆ ಸುನೀತಾ, ಯಾಕೆ ಎಲ್ಲ ನೋವುಗಳು ನನಗೆ ಬರುತ್ತೆ? ಯಾಕೆ ಬಡತಂದೆ ಮೇಲೆ ಆ ದೇವ್ರಿಗೆ ಅಂಥ ಕೋಪ? ಯಾಕಿಂತ ಶಿಕ್ಷೆ ಕೊಡ್ತಾನೆ? ಸಮಾಧಾನ ಮಾಡ್ಕೊಳ್ಳಿ ಭಾವ, ನೀವು ಹೀಗಿದ್ರೆ ನನ್ನ ಕೈಕಾಲೇ ಓಡಲ್ಲ. ಧೈರ್ಯ ತಂದ್ಕೊಳ್ಳಿ. ನೋಡಿ, ನೀವು ಹೀಗೆ ಯೋಚನೆ ಮಾಡ್ತಾ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅಕ್ಕ, ಅತ್ತೆ, ಮಾವ ಎಲ್ಲರೂ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ. ಎಲ್ಲರೂ ಇದ್ದಾರೆ, ನನ್ನ ಮಗಳೊಬ್ಬಳನ್ನು ಬಿಟ್ಟು. ಶ್ರೀಮತಿಯವರು ದೇಶಿಕರು ಹೇಳಿದಾರಲ್ಲ, ಕ್ಷೇತ್ರ ದರ್ಶನ ಮಾಡಿದ್ರೆ ಜಾಜಿಗೆ ಆಯಸ್ಸು ವೃದ್ಧಿ ಆಗುತ್ತೆ ಅಂತ. ಅದಕ್ಕೆ ತಾನೇ ನಾವು ಅವಳನ್ನ ಕ್ಷೇತ್ರ ದರ್ಶನಕ್ಕೆ ಕಳಿಸಿದ್ದು. ಎಲ್ಲದೂ ಹೂ ಎತ್ತಿದ ಹಾಗೆ ನಡೆದು ಹೋಗುತ್ತೆ ಭಾವ, ಯೋಚನೆ ಮಾಡಬೇಡಿ. ಜಾಜಿಗೆ ಏನೂ ಆಗಲ್ಲ. ಕ್ಷೇತ್ರ ದರ್ಶನದಿಂದ ಜಾಜಿ ಆಯಸ್ಸು ವೃದ್ಧಿಸಬಹುದು ಅಂತ ಅವ್ರು ಹೇಳಿದ್ದು, ವೃದ್ಧಿಸುತ್ತೆ ಅಂತ ಅಲ್ಲ. ಈ ವ್ಯತ್ಯಾಸನೂ ಗೊತ್ತಾಗದೇ ಇರೋಷ್ಟು ದಡ್ಡನ ಸುನೀತಾ ನಾನು. ಭಾವ, ನೀವು ಈ ದುಃಖದಿಂದ ಹೊರಗೆ ಬರಲೇಬೇಕು. ಇಲ್ಲಾಂದ್ರೆ ನಿಮ್ಗೆಲ್ಲ ಕಡೆನೂ ಈ ದುಃಖನೇ ಕಾಣಿಸ್ತಾ ಇರುತ್ತೆ. ಜಾಜಿಗೇನೂ ಆಗಲ್ಲ ಭಾವ, ಧೈರ್ಯ ತಂದ್ಕೊಳ್ಳಿ. ನೋಡಿ, ನೀವು ಹೀಗೆ ಕೂತಿದ್ರೆ ಅಕ್ಕ ಕುಗ್ಗಿ ಹೋಗ್ತಾಳೆ. ಅವಳ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಗೊತ್ತು ಸುನೀತಾ, ಲಲಿತಾ ಈಗಾಗಲೇ ಎಷ್ಟು ಕುಗ್ಗಿ ಹೋಗಿದ್ದಾಳೆ, ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಂದ ನಾನೇನೋ ಮುಚ್ಚಿಡ್ತಾ ಇದ್ದೀನಿ ಅನ್ನೋ ಭಾವನೆ ಅವಳಿಗೆ ಬಂದ್ಬಿಟ್ಟಿದೆ. ನಾನೇನು ಮಾಡಲಿ? ಅವಳಿಗೆ ಈ ವಿಷಯ ಗೊತ್ತಾದರೆ ಅವಳಿಗೇನಾಗ್ಬಿಡುತ್ತೋ ಅನ್ನೋ ಭಯ ನನಗೆ. ನನಗೆ ಹೆಂಡತಿ ಮಗಳು ಇಬ್ರು ಮುಖ್ಯ ಸುನೀತಾ, ಯಾರನ್ನು ಕಳ್ಕೊಳ್ಳೋಕಿಷ್ಟ ಇಲ್ಲ. ನಾನೇನ್ ಮಾಡಲಿ? ಅವಳ ಹತ್ರ ಗುಟ್ಟು ಮಾಡೋಕ್ಕಾಗ್ತಿಲ್ಲ. ಏನೋ ವಿಷಯ ಇದೆ ಅನ್ನೋದು ಅವಳಿಗೆ ಗೊತ್ತಾಗೋಗಿ, ಏನೋ ವಿಷಯ ಇದೆ ಅನ್ನೋದು ಅವಳಿಗೆ ಗೊತ್ತಾಗೋಗಿದೆ. ದೇವಸ್ಥಾನದ ಹತ್ರ ಬಂದಿದ್ಲು ಕೇಳ್ಕೊಂಡು, ಏನೋ ಹೇಳಿ ಸಾಕಾಗ್ದೆ. ಹೆಂಡತಿ ಹತ್ರ ಗುಟ್ಟು ಮಾಡ್ತಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಏನ್ ಮಾಡಲಿ? ಏನ್ ಮಾಡಲಿ? ಅಲ್ವೇ ಜಾಜಿ, ನೀನೇನೋ ಅವ್ರ ಚಕ್ರ ಹತ್ರ ಅವ್ರು ನನ್ನ ದೇವು ಮಾವ ಅವಾಗ ನಮ್ಮನೆಗೆ ಬರ್ತಿರ್ತಾರೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಹುಡುಕ್ಸ್ಬೋದು ಅಂತ ಅಂದ್ಬಿಟ್ಟೆ. ಅದೆಲ್ಲ ಆಗೋ ಮಾತೇನೆ. ಅವ್ರನ್ನ ಎಲ್ಲಿಂದ ಹುಡುಕ್ಸ್ತೀಯ? ಅವ್ರು ಏನು ಮಾಡ್ತಾರೆ, ಎಲ್ಲಿರ್ತಾರೆ ಒಂದೂ ಗೊತ್ತಿಲ್ಲ. ಅವ್ರನ್ನ ಹುಡುಕ್ಸೋದು ಅನ್ನೇನು ತಮಾಷೆ ಮಾತಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೋ, ಅವ್ರು ಎಲ್ಲಿರ್ತಾರೋ ಹೇಗಿರ್ತಾರೋ ಒಂದೂ ಗೊತ್ತಿಲ್ಲ. ಒಂದು ವೇಳೆ ನಾವು ಕಸರತ್ ಮಾಡಿ ನಿಮ್ಮ ಮಾವನ ಹುಡುಕ್ತೀವಿ ಅಂತ ಇಟ್ಕೋ, ಅವ್ರು ಸಿಕ್ಕಿದ್ರೆ ಮದುವೆ ಮಾಡಿಸ್ತೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೋ. ಆದರೆ ನಾವು ಮದುವೆ ಆಗಿ ಅಂದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ತಾರಾ? ಇಷ್ಟಕ್ಕೂ ನಾವೇನು ಮಾಡಿದ್ದೀವಿ ಅಂತ ಅವ್ರು ನಮ್ಮ ಮಾತು ಕೇಳ್ತಾರೆ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ಅವ್ರು ಹೋದವರು. ಹೀಗಿರುವಾಗ ಮದುವೆಗೆ ಒಪ್ತಾರಾ? ನಮ್ಮ ಮಾತಿಗೆ ಬೆಲೆ ಕೊಡ್ತಾರಾ? ಆಗ ನಮ್ಮ ಕ್ಷೇತ್ರ ದರ್ಶನ ಆಗಬೇಕು ಅಂದರೆ ನೀವು ಮದುವೆ ಆಗಬೇಕು ಅಂದರೆ ಆಯಿತು. ನಮ್ಮ ಕ್ಷೇತ್ರ ದರ್ಶನ ಆದರೆ ಬಿಟ್ಟರೆ ಅವ್ರಿಗೇನೋ? ಆ ಕಾರಣಕ್ಕೆ ಅವ್ರು ಒಪ್ಪೋ ಸಾಧ್ಯತೆ ಇಲ್ಲ ಬಿಡು. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ದೇವು ಮಾವನ್ನ ಹುಡುಕಿ ಸಮುದ್ಯತ ಜೊತೆ ಮದುವೆ ಮಾಡಿಸ್ಲೇಬೇಕು, ಏನಾದರೂ ಆಗಲಿ. ನಾವಿಲ್ಲಿ ಇದ್ಕೊಂಡು ಅಂತ ಹುಡುಕಾಗಲ್ಲ. ವಾಪಸ್ ಚಕ್ರಪುರಿಗೆ ಹೋಗೋಣವಾ? ಅಲ್ಲಿ ಲಲಿತಮ್ಮನ ಹತ್ರ ನಿಮ್ಮ ದೇವಿ ಮಾವನ ಬಗ್ಗೆ ಏನಾದ್ರು ಗೊತ್ತಿದೆ ಅಂತ ಕೇಳೋಣ. ಬಿಟ್ಟು ಅನ್ನೋ ಕ್ಷೇತ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಕ್ಷೇತ್ರ ದರ್ಶನಕ್ಕೆ ಬಂದಿರೋವಾಗ ಹಾಗೆಲ್ಲ ವಾಪಸ್ ಹೋಗಬಾರ್ದು. ಕ್ಷೇತ್ರ ದರ್ಶನ ಮಾಡಿಕೊಂಡೇ ಹೋಗ್ತೀವಿ.
ಹೀಗೆಲ್ಲ ಮಧ್ಯದಲ್ಲಿ ಹೋದ್ರೆ ಅಪಚಾರ ಕಣೋ, ಹಾಗೆಲ್ಲ ಹೋಗೋ ಹಾಗಿಲ್ಲ. ನೀನು ಬೇಡ ಬಿಡು, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಹೋದ್ರೇನು ನಾನು ಹೋದ್ರೇನು ಎರಡೂ ಒಂದೇ. ಹಾಗಾದ್ರೆ ಈಗೇನು ಮಾಡೋದು? ಅಮ್ಮನವರೇ ನಮ್ಗೇನಾದ್ರೂ ದಾರಿ ತೋರಿಸ್ಬೇಕು, ನಮ್ಮ ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸ್ಬೇಕು. ಬಂಗಾರಿ ಅಲ್ಲಿ ನೋಡು. ಬಾ ದೇಶಿಕ್ರೆ, ನೀವೆಲ್ಲಿ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನನ್ನ ಜೊತೆ ಇನ್ನೊಬ್ರು ಯಾರೋ ಬಂದಿದ್ದಾರೆ, ಅವ್ರನ್ನ ನೋಡಿದ್ರೆ ನೀನು ಇನ್ನೂ ಹೆಚ್ಚು ಖುಷಿ ಆಗ್ತೀಯ. ಜಾಜಿ, ಬಂಗಾರಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ, ನೀವ್ ಹೇಗಿದ್ದೀರಾ? ಮನೇಲಿ ಎಲ್ರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಗಳೇ. ಮತ್ತೇನ್ ವಿಶೇಷ ಅಪ್ಪ, ಇಲ್ಲಿ ತನಕ ಬಂದಿದ್ದೀರಾ? ಏನಾದ್ರೂ ಹೊಸ ಸಮಾಚಾರನಾ? ನೀನಿಲ್ದೆ ಅಲ್ಲಿರೋಕೆ ಆಗ್ತಿರ್ಲಿಲ್ಲ ಮಗಳೇ, ಅದಕ್ಕೆ ಬಂದ್ಬಿಟ್ಟೆ. ಅಪ್ಪ, ನೀವಂತೂ ಇತ್ತೀಚೆಗೆ ತೀರಾ ಎಳೆ ಮಕ್ಳ ತರ ಆಡ್ತಿದ್ದೀರಾ. ನಾನೇನ್ ಶಾಶ್ವತವಾಗಿ ದೂರ ಹೋಗ್ತಿದ್ದೀನಾ? ಮನೆಗೆ ವಾಪಸ್ ಬರ್ತೀನಲ್ವಾ? ನನ್ನ ತಳಮಳ, ನನ್ನ ಆತಂಕ ನಿಂಗೆ ಅರ್ಥ ಆಗಲ್ಲ ಮಗಳೇ. ಅಪ್ಪ, ಇಷ್ಟೊಂದು ಹಚ್ಕೊಳ್ಳೋದು ಒಳ್ಳೇದಲ್ಲ. ನನಗೂ ನಿಮ್ಮನ್ನು ಬಿಟ್ಟಿರೋದು ಕಷ್ಟ. ಅಷ್ಟರೊಳಗೆ ಇಷ್ಟು ಧಾವಂತವಾಗಿ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬರ್ಬೇಕಾಗಿತ್ತಾ? ನಾಳೆ ನಾನೇನಾದ್ರೂ ಹೋಗ್ಬಿಟ್ರೆ ನೀವು ಹೇಗಿರ್ತೀರಾ? ಯಾಕೆ ಅಳ್ತಿದ್ದೀರಾ ಅಪ್ಪ? ದೇಶಿಕ್ರೆ, ಅಪ್ಪಂಗೆ ಏನಾಗಿದೆ? ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬಾ ಆತಂಕ ಪಡ್ತಾರೆ. ಈಗ ನೋಡಿ ಚಿಕ್ಕ ಮಕ್ಳು ತರ ಅಳ್ತಿದ್ದಾರೆ. ಅಪ್ಪ ಏನಾಗಿದೆ ಹೇಳಿ ಅಪ್ಪ. ಅಪ್ಪ, ಯಾಕಪ್ಪ ಅಳ್ತಿದ್ದೀರಾ? ನನ್ನ ಹತ್ರ ಹೇಳಿ, ಏನಾಯ್ತಪ್ಪ? ಏನಂದೆ ನೀನು? ನಾನೇನಂದೆ? ಹೋಗ್ಬಿಟ್ರೆ ಅಂದೆ. ಮತ್ತಿನ್ನೇನು ಹೇಳಿ ಅಪ್ಪ? ನಾಳೆ ಬಂಗಾರಿ ಅವ್ರ ಅಮ್ಮ ನಮ್ಮ ಮೇಲಿರೋ ಕೋಪ ಎಲ್ಲ ಮರೆತು ನಮ್ಮನ್ನ ವಾಪಸ್ ಮನೆಗೆ ಕರೆದ್ರೆ ನಾವು ಹೋಗ್ಬೇಕಾಗತ್ತಲ್ವಾ? ಅದಕ್ಕೆ ಅವನ ಮನೆಗೆ ಹೋಗ್ಬಿಟ್ರೆ ಅಂತ ಹೇಳ್ದೆ. ಅಷ್ಟೇನಾ? ಅಷ್ಟೇ ಅಪ್ಪ. ನೀವೇನ್ ಅಂದ್ಕೊಂಡ್ರಿ? ಶೇಖರಿ, ನೀನು ಇಷ್ಟೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದಪ್ಪ. ಮೊದಲು ಇವ್ರು ಬಂದು ಕೆಲಸ ಆಯ್ತಾ ಕೇಳು. ಜಾಜಿ, ಬಂದ್ ಕೆಲಸ ಆಯ್ತಾ? ಅಮ್ಮನವ್ರ ದರ್ಶನ ಆಯ್ತಾ? ಸೇವೆ ಮಾಡಿದ್ಯಾ? ಇಲ್ಲ ಅಪ್ಪ.